ಜುಲೈ 20ರೊಳಗಡೆ ಪರೀಕ್ಷಾರ್ಥಿಗಳ ಗುರುತು ಮರೆಮಾಚಿ ಕೇಂದ್ರವಾರು ಮತ್ತು ನಗರವಾರು ನೀಟ್ ಯುಜಿ ಫಲಿತಾಂಶ ಪ್ರಕಟಿಸಲು ಎನ್ಟಿಎಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಮೇ 5ರಂದು ಎನ್ಟಿಎ ಅಂದರೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ನಡೆಸಿದ ನೀಟ್ ಪರೀಕ್ಷೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿತ್ತು. ಫಲಿತಾಂಶ ರದ್ದುಪಡಿಸಲು ಮತ್ತು ಹೊಸ ಪರೀಕ್ಷೆ ನಡೆಸಲು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ 40ಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿದ್ದವು. ಸಿಜೆಐ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರಿದ್ದ ಪೀಠವು ಫಲಿತಾಂಶ ರದ್ದುಪಡಿಸಲು ಒಪ್ಪಲಿಲ್ಲ. ಫಲಿತಾಂಶ ಪ್ರಕಟಣೆಗೆ ಆದೇಶಿಸಿ ವಿಚಾರಣೆಯನ್ನು 22ನೇ ತಾರೀಕಿಗೆ ಮುಂದೂಡಿತು. ಪರೀಕ್ಷೆಗಳ ಪಾವಿತ್ರ್ಯ ಹಾಳಾಗಿದೆ. ಇದು ಕೆಲವು ಕಡೆ ಹಣಕ್ಕಾಗಿ ನಡೆಸಿದ ಕುಕೃತ್ಯ ಹೊರತು ಸಾರ್ವತ್ರಿಕವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯವು ಅಭಿಪ್ರಾಯಪಟ್ಟಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.